ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಶಾಲಾ ಸಮಯಕ್ಕೆ ಬಸ್ ವ್ಯವಸ್ಥೆ ಇಲ್ಲದೇ ಇರುವುದರಿಂದ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಶಾಲಾ ಸಮಯಕ್ಕೆ ಬಸ್ ಸೌಲಭ್ಯ ಒದಗಿಸಬೇಕು ಎಂದು ಮನವಿ ಮಾಡಿತು. 2 ದಿನ ಬಸ್ ನಿಲುಗಡೆ ಮಾಡಿದ್ದು ಮತ್ತೆ ಯಥಾಸ್ಥಿತಿ ಮುಂದುವರೆಸಿದೆ ಎಂದು ದೂರಿದರು. KKRTC ಕಲಬುರಗಿ ವಿಭಾಗಕ್ಕೆ ಮನವಿ ಮಾಡಲಾಗಿತ್ತು. ರಾಯಚೂರಿನಿಂದ ಮಂತ್ರಾಲಯಕ್ಕೆ ಪ್ರತಿದಿನ 84 ಬಸ್ಸುಗಳು ಸಂಚಾರಕ್ಕೆ ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದು, ಆದರೆ ರಾಯಚೂರು ವಿಭಾಗೀಯ ಅಧಿಕಾರಿಗಳು ಸುಳ್ಳು ಹೇಳುತ್ತಿದ್ದಾರೆ. 84 ಬಸ್ಸುಗಳು ಮಂತ್ರಾಲಯ ಮಾರ್ಗವಾಗಿ ಎಲ್ಲೆಲ್ಲಿ ಮಾಹಿತಿ ನೀಡುತ್ತಿಲ್ಲ ಎಂದು ಆರೋಪಿಸಿದರು. ಹಳ್ಳಿಗಳಲ್ಲಿ ಬಸ್ ನಿಲುಗಡೆ ಮಾಡದೇ ಇರುವುದರಿಂದ ಶಾಲಾ ಮಕ್ಕಳಿಗೆ, ಮಹಿಳೆಯರಿಗೆ, ವೃದ್ಧರು, ಅಂಗವಿಕಲರು ಮತ್ತು ರೋಗಿಗಳು ಆಸ್ಪತ್ರೆಗೆ ತೆರಳಿ ಅನಾನುಕೂಲವಾಗಿದೆ. ಸಮಯಕ್ಕೆ ಬಸ್ ಇಲ್ಲದೆ ಇರುವುದರಿಂದ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ದೂರಿದರು. ಬಸ್ಸುಗಳೇನು ನಿರಂತರವಾಗಿ ನಮ್ಮ ಗ್ರಾಮಗಳ ಮೇಲೆ ಹೋಗುತ್ತಿರುವುದನ್ನು ನಾವು ನಮ್ಮ ವಿದ್ಯಾರ್ಥಿಗಳ ಹಲವು ಬಾರಿ KSRTC ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಮನವಿ ಏನಪ್ಪ ಅಂತಂದ್ರೆ, ನಮ್ಮ ವಿದ್ಯಾರ್ಥಿಗಳು ನಾವು ಕಾಲೇಜಿಗೆ, ಶಾಲೆಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಸರಿಯಾದ ಟೈಮಿಗೆ ಬಸ್ಸುಗಳು ನಿಲ್ಲುತ್ತಿಲ್ಲ ಅಂತ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಆದ್ದರಿಂದ ಆ ಮನವಿಗೆ ಅವರು ಸ್ಪಂದನೆ ಮಾಡುತ್ತಾ ಇಲ್ಲ. ಸೊ ಹಂಗಾಗಿ 19ನೇ ತಾರೀಕು ರಾಯಚೂರು ತಾಲೂಕಿನ ಕುಂದಾಪುರ ಗ್ರಾಮದಲ್ಲಿ ರಸ್ತೆ ತಡೆ ಮತ್ತು ಧರಣಿ ಬೃಹತ್ ಪ್ರತಿಭಟನೆಯನ್ನು ಮಾದಿಗೌಡರ ತಾಲೂಕು ಸಮಿತಿಯಿಂದ ಹಮ್ಮಿಕೊಂಡಿದ್ದೇವೆ. ಇದರ ಬಗ್ಗೆ ನಮ್ಮ ತಾಲೂಕು ಅಧ್ಯಕ್ಷರು ವಿಸ್ತೀರ್ಣವಾಗಿ ಹೇಳ್ತಾರೆ. ಜಿಲ್ಲಾ ಯೋಜನೆ ಅಧ್ಯಕ್ಷರು ಎಲ್ಲ ಹೇಳಿದ್ದಾರೆ. ವಿಷಯ ಏನಿಲ್ಲ, ರಾಯಚೂರಿನಿಂದ ನಮ್ಮ ಗಡಿಭಾಗ ಆಗಿರುವಂತಹ ತುಂಗಭದ್ರಾ ಗ್ರಾಮಗಳು, ಅಲ್ಲಿನ ವಿದ್ಯಾರ್ಥಿಗಳು ತುಂಗಭದ್ರಾ ಆಗಿರ್ಬೋದು, ಗಿಲೇಶ್ವರ ಆಗಿರ್ಬೋದು, ಕೆರೆಬೋದ ಆಗಿರ್ಬೋದು, ಅಂಚನಾಳ ಆಗಿರ್ಬೋದು, ಗುಂಜೇಳಿ ಆಗಿರ್ಬೋದು, ಯರಗೇರ ಆಗಿರ್ಬೋದು, ಮಂಜಾಲ ಕ್ರಾಸ್ ಆಗಿರ್ಬೋದು, ತುಂಟಾಪುರ ಆಗಿರ್ಬೋದು, ಮಿಟ್ಟಿ ಮೊಳಕಾಪುರ, ಈ ಗ್ರಾಮಗಳಲ್ಲಿ ವೇಗದೂತ ಬಸ್ಗಳು ಮಂತ್ರಾಲಯ, ರಾಯಚೂರು ಮಂತ್ರಾಲಯ, ಈ ಬಸ್ಗಳನ್ನು ಸುಮಾರು ಒಂದು 10 ಬಸ್ಗಳನ್ನು ಬಿಟ್ಟಿದ್ದಾರೆ. ಶಾಲಾ ಕಾಲೇಜುಗಳಿಗೆ ಮತ್ತು ವಿದ್ಯಾರ್ಥಿಗಳು ಹೋಗಬೇಕಾದ್ರೆ ಸರಿಯಾದ ಸಮಯಕ್ಕೆ ಯಾವುದೇ ಬಸ್ಗಳು ಬರ್ತಾ ಇಲ್ಲ. ಬಂದರೂ ಕೂಡ ಅಲ್ಲಿ ಹಲವಾರು ಜನ ಕೈ ತಡೆದರೂ ಕೂಡ ಬಸ್ಗಳು ನಿಲ್ತಾ ಇಲ್ಲ. ಕಾರಣ, ಸರ್ಕಾರ ಈಗಾಗಲೇ ಎಲ್ಲ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಓದಬೇಕು, ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ಬೇಕಂತ ಎಲ್ಲ ಗಜೆಟ್ಗಳು ಮಾಡ್ತಾರೆ, ಸುತ್ತೋಲೆಗಳು ಮಾಡ್ತಾರೆ. ಆದ್ರೆ ಸರ್ಕಾರ ಇವತ್ತು ಮಕ್ಕಳಿಗೆ ಹೋಗುವಂತ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಬಸ್ ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಆ ಭಾಗದಲ್ಲಿ ನಾವು ಡೈಲಿ ನೋಡ್ತಾ ಇರ್ತೀವಿ. ಬೇರೆ ಯಾರ ಗಾಡಿ ಮೇಲೆ, 2 ವೀಲರ್ ಮೇಲೆ, ಆಟೋಗಳ ಮೇಲೆ ತುಂಟಾಪುರದಿಂದ ಗುಂಜೇಳಿಗೆ ಹೈಸ್ಕೂಲ್ ಬರ್ತಾರೆ. ಮತ್ತೆ ಅಲ್ಲಿಂದ ಸಾಯಂಕಾಲ 4:30 5 ಶಾಲೆ ಬಿಟ್ಟರೆ ಸುಮಾರು 6 ಗಂಟೆ ತನಕ ಮಕ್ಕಳು ಅಲ್ಲೇ ಕಾಯುವಂತ ಸಮಯ ನಿರ್ಮಾಣವಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಕೇವಲ ಕಾಟಾಚಾರಕ್ಕಾಗಿ ಶಾಸಕರು ದದ್ದರ್ ಬಸವನಗೌಡರು ಹೇಳಿದಾಗ 2 ದಿವಸ ಮಾತ್ರ ಬಸ್ಗಳು ಸ್ಟಾಪ್ ಮಾಡಿದ್ದಾರೆ. ಮತ್ತೆ ಯಾವ ಚಾಲೆ ಅಂದ್ರೆ ಅದೇ ಹಳೆಗುಡಿ ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇದನ್ನೆಲ್ಲ ಮನಗಂಡು ದಿನಾಂಕ 19ರಂದು ತುಂಟಾಪುರ ಗ್ರಾಮದಲ್ಲಿ ರಸ್ತೆ ತಡೆ ಮತ್ತು ಬೃಹತ್ ಪ್ರತಿಭಟನಾ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ ವಾಲ್ಮೀಕಿ ಸಮಾಜ ಮತ್ತು ವಾಲ್ಮೀಕಿ ನೌಕರರ ಸಂಘ ವತಿಯಿಂದ ಜೂನ್ 13ರಂದು ಭಾನುವಾರ ಬೆಳಗ್ಗೆ 10:30ಕ್ಕೆ ಹಾಶಪುರ ರಸ್ತೆಯಲ್ಲಿರುವ ವಾಲ್ಮೀಕಿ ಭವನದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ SSLC ಮತ್ತು PUC ಹಾಗೂ ಇತರೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುತ್ತದೆ ಎಂದು ಜಿಲ್ಲಾ ವಾಲ್ಮೀಕಿ ಸಮಾಜದ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಅಶ್ಕಳ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ವಾಲ್ಮೀಕಿ ನಾಯಕ ಸಮಾಜದ SSLC ಮತ್ತು PUC ಹಾಗೂ ಉನ್ನತ ಮಟ್ಟದ ವ್ಯಾಸಂಗ ಮಾಡುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣ ಮತ್ತು ಬೆಳೆಯಲು ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದೆ ಎಂದರು. 85ಕ್ಕಿಂತ ಹೆಚ್ಚು ಅಂಕ ಗಳಿಸಿದ 75 ವಿದ್ಯಾರ್ಥಿಗಳಿಗೆ ಹಾಗೂ PUCಯಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಪಡೆದ 75 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತದೆ ಎಂದರು. ಉನ್ನತ ಮಟ್ಟದ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 50 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುತ್ತದೆ. ಸಮಾಜದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ
ಮಾಹಿತಿ ನೀಡುತ್ತಿದೆ ಎಂದು ತಿಳಿಸಿದರು. ಹೆಚ್ಚಿನ ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. 50 ಜನ ಅವರಾದ್ರೆ ವಿದ್ಯಾರ್ಥಿಗಳು SLC ಮಕ್ಕಳು 175 ಮಕ್ಕಳು, SLC ಮಕ್ಕಳು 175 ನನ್ನಲ್ಲಿ ಲಿಸ್ಟ್ ನೋಡಿದ್ದೀನಿ. ಅದು PUC ಮಕ್ಕಳು 75 ಜನ ನನಗೆ ಅವರ ವಿದ್ಯಾರ್ಥಿಗಳು ಲಿಸ್ಟ್ ನೋಡಿದ್ದೀನಿ. ಇದು ಜೊತೆಗೆ ಸಮಾಜ ಉದ್ಧಾರ ಆಗಬೇಕಾದ್ರೆ, ಶಿಕ್ಷಣ ಉದ್ಧಾರ ಆಗಬೇಕಾದ್ರೆ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡುವುದನ್ನೇ ಕೊಡೋಲ್ಲ. ಇದರ ಜೊತೆಗೆ ನಾವೇನ್ ಮಾಡಿದ್ದೀವಿ, ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೆ ಒಂದು ವಿನಂತಿ ಕೊಟ್ಟು, ಸರ್ ಇವತ್ತು ಬಹುಸಂಖ್ಯಾತ ರಾಯಚೂರು ಜಿಲ್ಲೆಯಲ್ಲಿದ್ದೀವಿ, ಎಷ್ಟೇ ನಿಗಮದಲ್ಲಿ ಎಷ್ಟು ಸರ್ಕಾರಿ ಸೌಲಭ್ಯಗಳು ಬಂದಿಲ್ಲ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಸರ್. ಏನು ಗೊತ್ತಿದೆ, 1, 2, 3 ಗೊತ್ತಿದೆ. ಅವರನ್ನು ಕೂಡ ಆ ಸಭೆಯಲ್ಲಿ ಒಂದು ಕಾರ್ಯಾಗಾರ ಮಾಡಲೇಬೇಕಂತೇಳಿ ಮಾನ್ಯ DC ಸಾಹೇಬರಿಂದಾಗಲಿ, ಮಾನ್ಯ ಸಚಿವರಿಂದಾಗಲಿ ಹಾಗೂ ಶಾಸಕರಿಂದ ಅನುಮತಿ ತಗೊಂಡು ಸರ್ ಇದಕ್ಕೆ ಪ್ರೋತ್ಸಾಹ ಕೊಡಿ. ಯಾವ ಮಾಡಬೇಕು, ನಿಗಮದ ಅಧ್ಯಕ್ಷ ಡೈರೆಕ್ಟರ್ ಬಂದು ಆ ಫಂಕ್ಷನ್ ನಲ್ಲಿ ಸವಿಸ್ತಾರವಾಗಿ ಸಮಾಜಕ್ಕೆ ತಿಳುವಳಿಕೆ ನೀಡಬೇಕು. ಒಂದು ಹಾಗೂ ಪ್ರಸಿದ್ಧ ಪಂಗಡಗಳಲ್ಲಿ ಏನು ಸವಲತ್ತುಗಳಿದ್ದಾವೆ, ಬರೀ ಆಶ್ರಮದ ಸವಲತ್ತಲ್ಲ, ಸಮಾಜಕ್ಕೆ ಏನು ಸವಲತ್ತು ಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ ಸರ್. ಅಷ್ಟೇ ವಾಲ್ಮೀಕಿ ಸಮಾಜ ಟ್ರೈಬಲ್ ಆಫೀಸರ್ ಹೋಗೋದು, ಆಶ್ರಮ ಬೇಕಾ, ಏನು ಸಣ್ಣ ಪುಟ್ಟ ಕೆಲಸ ಬೇಕಾ ಅಷ್ಟೇ ಕೇಳ್ತಾ ಇದ್ದಾರೆ. ಆ ಇಲಾಖೆಯಲ್ಲಿ ಏನು ಮಾಹಿತಿ ಗೊತ್ತಿಲ್ಲ. ಪಶ್ಚಿಮ ಬಂಗಾಳ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಿಗಮದಲ್ಲಿ ಗೊತ್ತಿಲ್ಲ. ಇದು ಹೇಳಲಾಯಿತು. ರಾಜ್ಯ ಸರ್ಕಾರದಿಂದ 12,000 ಕೋಟಿ ತಿಂಗಳಾದರೆ, ಹೋದ ವರ್ಷ 11,000 ತಿಂಗಳಾದರೆ ಬರೋಬ್ಬರಿ ಹೇಳ್ತಾ ಇದ್ದೀನಿ ಸರ್. ಟೋಟಲಿ 22,000 ಕೋಟಿ ಆದರೆ ಅದರಲ್ಲಿ 19,000 ಕೋಟಿ 84 ಲಕ್ಷ ತಮ್ಮ ಪ್ರಣಾಳಿಕೆಗೆ ಹಾಕಿಕೊಂಡು ಸಮಾಜವನ್ನು ಏನು ಕಾಣ್ತಾ ಇಲ್ಲ. ಇವತ್ತಿನವರೆಗೆ ಒಂದು ಬದುಕೇ ಬಿಟ್ಟಿಲ್ಲ, ಒಂದು ಸ್ಕೀಮು ಬಿಟ್ಟಿಲ್ಲ. ಇವೆಲ್ಲವನ್ನು ರಾಜಕೀಯವರು ಕೇಳೋದಕ್ಕಿಂತ, ಅಧಿಕಾರಗಳವರು ಕೇಳೋದಕ್ಕಿಂತ ನಾವೇನು ಹೇಳ್ಕೋಬೇಕು, ನಮ್ಮ ಸಮಾಜವನ್ನು ಒಗ್ಗೂಡಿಸಿಕೊಂಡು ಜಾಗೃತಿ ಮೂಡಿಸಿ ಎಲ್ಲರೂ ಕೇಳುವಂತರಾಗಬೇಕಾದ ದೃಷ್ಟಿಯಿಂದ ಅಲ್ಲಿನೂ ಕೂಡ ಆ 2 ಕಾರ್ಯಕ್ರಮ ಮುಂಗಾರು ಹಂಗಾಮಿಗೆ ರೈತರಿಗೆ ರಸಗೊಬ್ಬರ ಮತ್ತು ಬೀಜ ಕೊರತೆಯಾಗದಂತೆ ಎಚ್ಚರ ವಹಿಸಲು ಕೃಷಿ ಅಧಿಕಾರಿಗಳಿಗೆ ಸಂಸದ ಜಿ. ಕುಮಾರ್ ನಾಯಕ ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಲಾಯಿತು. ಇಂದು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಂಸದ ಜಿ. ಕುಮಾರ್ ನಾಯಕ ಅವರ ಅಧ್ಯಕ್ಷತೆಯಲ್ಲಿ ನಡೆದ ದಿಶಾ ಸಭೆಯಲ್ಲಿ ಕೃಷಿ ಅಧಿಕಾರಿಗಳಿಗೆ ತಾಕೀತು ಮಾಡಲಾಯಿತು. ಅವಧಿಗಿಂತ ಪೂರ್ವ ಮುಂಗಾರು ಆಗಮನ ಕೃಷಿ ಚಟುವಟಿಕೆ ತೀವ್ರತೆಗೆ ಕಾರಣವಾಗಿದೆ. ಇದರಿಂದ ರೈತರಿಗೆ ಬೀಜ ಮತ್ತು ರಸಗೊಬ್ಬರ ಅಗತ್ಯ ತೀವ್ರವಾಗಿದೆ. ಡಿಎಪಿ ಕೊರತೆಯ ದೂರು ಕೇಳಿ ಬರುತ್ತಿದೆ. ತಕ್ಷಣವೇ ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತೆ ಸಚಿವ NS ಬೋಸರಾಜ್ ಅವರು ಮಾತನಾಡಿ, ಮುಂಚಿತ ಮುಂಗಾರು ಮಳೆಯಿಂದಾಗಿ ಏಕಕಾಲಕ್ಕೆ ರೈತರ ಬೇಡಿಕೆಯಲ್ಲಿ ಹೆಚ್ಚಳವಾಗಿ ಅನೇಕ ಸಮಸ್ಯೆಗಳಿಗೆ ದಾರಿಯಾಗಲಿದೆ. ಎಡದಂಡೆ ಕಾಲುವೆಗೆ ಬಿಡಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಬೇಕು. ಕೃಷಿ ಅಧಿಕಾರಿ ಈ ಬಗ್ಗೆ ಪ್ರತಿಕ್ರಿಯಿಸಿ, ಜಿಲ್ಲೆಗೆ 2.29 ಲಕ್ಷ ಮೆಟ್ರಿಕ್ ಟನ್ ಎಲ್ಲ ಬಗೆಯ ರಸಗೊಬ್ಬರ ಅಗತ್ಯವಾಗಿದ್ದು, ಇದಕ್ಕೆ ಬೇಕಾದ ದಾಸ್ತಾನು ಇರುವುದಾಗಿ ಹೇಳಿದರು. ಜಿಲ್ಲೆಯಲ್ಲಿ ರಸಗೊಬ್ಬರ ತೊಂದರೆಯಾಗದಂತೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೃಷಿ ಅಧಿಕಾರಿ ತಿಳಿಸಿದರು. ತೋಟಗಾರಿಕೆ ಇಲಾಖೆಯಲ್ಲಿ ತೋಟಗಾರಿಕೆ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ರಾಯಚೂರು ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮಹಾನಗರಗಳಿಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಮತ್ತು ಸುಲಭವಾಗಿ ಸಂಪರ್ಕ ಕಲ್ಪಿಸುವ ಅನುಕೂಲವಿದೆ ಎಂದು ಸಂಸದ ಜಿ. ಕುಮಾರ್ ನಾಯಕ ಹೇಳಿದರು. ಜನಗಳಿಗೆ ಮಾಹಿತಿ ನೀಡೋದ್ರಲ್ಲಿ ನಾವೆಲ್ಲೋ ಹೇಳುತ್ತಾ ಇದ್ವಿ. ಇಲ್ಲಿವರೆಗೂ ಅಂತ ಹೇಳಿದ್ರೆ ಅವರು ಇದನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ, ಪ್ರಯೋಗ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಮಾಹಿತಿ ಸಾಕಷ್ಟು ಹೋಗ್ಬೇಕು ಜನಕ್ಕೆ. ಹೆಚ್ಚು ಸ್ಥಾಪನೆ ಬಿಟ್ಟು ಫೀಲ್ಡ್ ಲೆವೆಲಲ್ಲಿ ಅವೇರ್ನೆಸ್ ಕಾರ್ಯಕ್ರಮಕ್ಕೆ ಬಿಟ್ಟಿದ್ದೀವಿ ಸರ್, ಅದನ್ನ ಅನುಷ್ಠಾನ ಮಾಡ್ತೀವಿ. ಓಕೆ, ಈಗ ನೀವು ಮಳೆಯ ಬಗ್ಗೆ ಹೇಳಿದ್ರಿ ಸರ್, ಬೀಜ ಮತ್ತು ಗೊಬ್ಬರಗಳ ದಾಸ್ತಾನ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್. ಈಗ ಹೆಸರು, ಉದ್ದು, ಆಮೇಲೆ ಭತ್ತ ಇವೆಲ್ಲವೂ ಕೂಡ ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಣೆಯನ್ನು ಮಾಡ್ತೀವಿ ಸರ್, ಸಬ್ಸಿಡಿ ರಿಯಾಯಿತಿ ದರದಲ್ಲಿ. ಇದು ಸುಮಾರು ನಮಗೆ 7,311 ಕ್ವಿಂಟಲ್ ಅಷ್ಟು ನಾವು ಬೇಡಿಕೆಯನ್ನು ಸಲ್ಲಿಸಿದ್ವಿ ಸರ್. ಆ ಬೇಡಿಕೆಗೆ ಅನುಗುಣವಾಗಿ ನಮ್ಮ ಪೂರ್ಣ ಪ್ರಮಾಣದಲ್ಲಿ ಬಂದಿದೆ ಸರ್. ಅದನ್ನ ಎಲ್ಲ 37 ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನು ಮಾಡಿ ವಿತರಣೆನೂ ಆಗಿದೆ ಸರ್. ಆಮೇಲೆ ಈ ತೊಗರಿ ಮತ್ತು ಹತ್ತಿ ಬಿತ್ತನೆ ಕಾರ್ಯನೂ ಕೂಡ ನಡೀತಾ ಇದೆ ಸರ್. ಈ ಹತ್ತಿಗೆ ಸಂಬಂಧಪಟ್ಟಂತೆ ಸರ್ ಎಲ್ಲ ನಮಗೆ ಸುಮಾರು ಒಂದು
ಒಂದು 60 ಕಂಪನಿಯ BT ಹತ್ತಿಗಳು ಸರ್ ನಮ್ಮ ಜಿಲ್ಲೆಗೆ 17,67,000 ಪ್ಯಾಕೆಟ್ ನಮಗೆ ಅಲಾಟ್ಮೆಂಟ್ ಆಗಿದೆ ಸರ್. ನಮಗೆ 1,80,000 ಹೆಕ್ಟೇರಷ್ಟು ಗುರಿ ಆಗ್ಬೋದು ಅಂತೇಳಿ ಕಳೆದ ಸಾಲಿನ ಒಂದು 5,000 to 10,000 ಹೆಚ್ಚಾಗುವುದು ಇದೆ ಅಂತ ನಾವು ಅಂದ್ಕೊಂಡಿದ್ವಿ ಸರ್. 13,60,000 ಪ್ಯಾಕೆಟ್ ಅದಕ್ಕೆ ಬೇಡಿಕೆ ಇದೆ ಸರ್. ಬಟ್ ಹೆಚ್ಚುವರಿ ನಮಗೆ 17,67,000 ಪ್ಯಾಕೆಟ್ ಅನ್ನ ನೀಡಿದ್ದಾರೆ ಸರ್. ಬೀಜದಲ್ಲಿ ಯಾವುದೇ ಕೊರತೆ ಇಲ್ಲ ಸರ್. ಈಗ ಮಾನ್ಸೂನ್ ಎರ್ಲಿಯಾಗಿ ಬಂದಿರೋದ್ರಿಂದ ಎಲ್ಲ ಒಂದೇ ಸಲ ಆಪರೇಷನ್ ಆಗ್ತದೆ. ಆಲ್ ಅಗ್ರಿಕಲ್ಚರ್ ಆಪರೇಷನ್ಸ್ ಒಂದೇ ಸಲ ನಿನ್ನ ನೀವು ಕೂಡ ಮಾತಾಡಿದ್ದೀನಿ ನಾನು. ಈಗ ಒಂದು ಬೀಜ, ಎರಡೊಂದು ಫೆರ್ಟಿಲೈಸರ್ಸ್, ಫೆರ್ಟಿಲೈಸರ್ಸ್ನಲ್ಲಿ ಈಗ ಥ್ರೋಟ್ ಎಲ್ಲ ರೈತರು ಮಾತಾಡಿರ್ತಕ್ಕಂಥದ್ದು DAP ಶಾರ್ಟೇಜ್ ಇದೆ. ಈಗ ಅದನ್ನು ನಾವು ಕವರೇಜ್ ಮಾಡಬೇಕು. ಸ್ಟೇಟ್ ಗೌರ್ಮೆಂಟ್ ಇಲ್ಲಿ ಏನು ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಬಂದಿರ್ತಕ್ಕಂಥ ಅಲಾಟ್ಮೆಂಟ್ ಯಾವ ಜಿಲ್ಲಾದಲ್ಲಿ ಅಲ್ಲಿರ್ತಕ್ಕಂಥ ಮುಖಂಡರಾಗಲಿ, ರೈತರಾಗಲಿ, ಇಲ್ಲ ಆಫೀಸರ್ಸ್ ಆಗಲಿ ಪ್ರೆಸರ್ ಮಾಡ್ತಾರೆ, ಅದಕ್ಕೆ ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಡಿಸ್ಟ್ರಿಕ್ಟ್ ವೈಸ್ ಪ್ರೈವೇಟ್ ಕಂಪ್ನಿಗಳು ಅಲಾಟ್ಮೆಂಟ್ ಆಗಿರ್ತದೆ, ಪ್ಲಾನಿಂಗ್ ಮಾಡ್ತಾರೆ. ಇದರ ಪ್ರಕಾರ ಪ್ರತಿ ತಿಂಗಳ ಬರ್ತಾ ಇದೆ ಅನ್ನೋದು ಸೆಟೈನ್ ಮಾಡ್ಕೋಬೇಕು. ಬರದೇ ಇದ್ರೆ ಇಮಿಡಿಯೇಟ್ಲಿ ಡೈರೆಕ್ಟ್ಲಿ ನೀವು ಇಷ್ಟು ಆಗಬೇಕಾಗಿದೆ, ಇಷ್ಟು ಬಂದಿಲ್ಲ ಅಂತ ತಿಳಿಸ್ಬೇಕಾಗುತ್ತೆ. ನೀವು ಮಾಡದೇ ಇದ್ರೆ ಅದು ಬೇರೆ ಕಡೆ, ಯಾಕಂದ್ರೆ ನಾವು ಇದಕ್ಕೆ 10, 8, 9 ಟ್ರಾನ್ಸ್ಗೆ ಡೈವರ್ಟ್ ಮಾಡಿದ್ದೀವಿ ಡಿಲ್ಲಿಂಗ್ ಮಾತಾಡಿ. ಆ ರೀತಿ ಎಲ್ಲ ಕಡೆ ಪ್ರೆಸರ್ ಇರ್ತದೆ. ಈಗ ರೈತರೆಲ್ಲ DAP ಅಂತ ಹೇಳ್ತಾರೆ, ಯಾವ ಗೊಬ್ಬರ ಸಿಗಲ್ಲ ಅಂತ ಅದನ್ನೇ ಕೇಳ್ತಾರೆ ಜಾಸ್ತಿ. ಈಗಾಗಲೇ ಸಿಕ್ಕಿದ್ರೆ ಕೊಡಬೇಕು. ನೀವು ಫೋನ್ ಮಾಡಿದ್ದೆ ನಾನು ಯೂರಿಯನ್ನು ಅಪ್ಲೈ ಮಾಡ್ತಾರೆ ಜನರು. ಸೊ ಅದಕ್ಕೆ ಫಾಲೋಅಪ್ ಮಾಡಬೇಕು. ಪ್ರೀವಿಯಸ್ ಇಯರ್ ಮೇಲೆ ಇರ್ತಕ್ಕಂಥ ಪರಿಸ್ಥಿತಿ ಬೇರೆ, ಈ ವರ್ಷದಲ್ಲಿ ಇರ್ತಕ್ಕಂಥ ಕರಿಯರ್ ಸೀಸನ್ ಭಾಳ ಪ್ರಿಪೇರ್ ಆಗಬೇಕು. ಅದೆಲ್ಲ ಸೆಂಟರ್ ಮಾಡಬೇಕು. ಪ್ರೈವೇಟ್ ಕಂಪನೀಸ್ರಿಂದ ಮಂತ್ ವೈಸ್ ಅಲಾಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ನಿಂದ ನಿಮಗೆ. ಆ ಪ್ರೈವೇಟ್ ಕಂಪನೀಸ್ ಅವರೆಲ್ಲ ಏನು ಮಾಡ್ತಾರೆ, ನೀವು ಪ್ರೆಸರ್ ಹಾಕಿದ್ರೆ ನಿಯರ್ ಬೈ ಕಂಪನೀಸ್ ಮಾರ್ಕೆಟ್ ಬರ್ತಾರೆ ಟ್ರಾನ್ಸ್ಪೋರ್ಟ್ ಇರಬಾರ್ದು. ದಿಸ್ ಇಸ್ ಪ್ರಾಕ್ಟೀಸ್. ಸೊ ಹಾಗಾಗಿ ನೀವು ಯಾವ ನಿಮಗೆ ಅಲಾಟ್ ಮಾಡಿದ್ರು ಈ ಖರೀಫ್ ತಗೊಳ್ತು ಯಾವ ತಿಂಗಳಲ್ಲಿ ಎಷ್ಟು ಬರಬೇಕಂತ ಅಷ್ಟು ಬರ್ತಾ ಇಲ್ಲ. ಬಂದರೆ ನೀವು ಇಮಿಡಿಯೇಟ್ಲಿ ಬೆರೇಜ್ ಆಗ್ಬೋದು. ಸರ್, ಈಗ ನಮ್ಮ ಅಲಾಟ್ಮೆಂಟ್ ಪ್ರಕಾರ DAP, MOP, SSB ಇವೆಲ್ಲವೂ ಸೇರಿ ಸರ್ ಈಗ ಜೂನ್ವರೆಗೂ ಸರ್ ನನಗೆ ಏನು ಅಲಾಟ್ಮೆಂಟ್ ಬಂದಿದೆ, ಈ ಮಂತ್ ಎಂಡ್ವರೆಗೂ ನಮ್ಗೆ ಏನು ಮಂತ್ ವೈಸ್ ಇತ್ತು ಆ ಟಾರ್ಗೆಟನ್ನು ರೀಚ್ ಆಗ್ತದೆ ಸರ್. ಇವತ್ತು ಒಂದು ರೇಟ್ ಬರೋದಿದೆ ಸರ್, ನಿನ್ನೆ ಒಂದು ಬಂದಿದೆ ಸರ್. ಸೊ ಈಗ ಕಾಂಪ್ಲೆಕ್ಸ್ಗಳು ಬರ್ತಾ ಇದೆ ಸರ್. ಈಗ ನಾವೇಳಕ್ಕೆ DAP ಸರ್ ಅಂತಂದ್ರೆ ನಮಗೆ ಈ 2,29,000 ಮೆಟ್ರಿಕ್ ಟನ್ನಲ್ಲಿ DAP ಕಾಂಟ್ರಿಬ್ಯೂಷನ್ ಓನ್ಲಿ 10 to 12% ಇದೆ ಸರ್. ಸೊ ಹಾಗಾಗಿ ಸರ್ ನಮಗೆ ಕಾಂಪ್ಲೆಕ್ಸ್ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕೊರತೆ ಇಲ್ಲ ಸರ್. DAP ನಲ್ಲಿ ಇರ್ತಕ್ಕಂಥದ್ದು ಎರಡೇ ಪೋಷಕಾಂಶ ಸರ್, ಒಂದು ನೈಟ್ರೋಜನ್, ಇನ್ನೊಂದು ಫಾಸ್ಫರಸ್ ಸರ್. ಬಟ್ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ನಲ್ಲಿ 3 ಪೋಷಕಾಂಶಗಳು ಇರೋದ್ರಿಂದ ಸರ್ ನಮಗೆ ಈ ಬೇರೆ ಬೆಳೆಗಳಿಗೆ ಈ ಕಾಂಪ್ಲೆಕ್ಸ್ ಫರ್ಟಿಲೈಸರ್ನ ಹೆಚ್ಚು ಬಳಸಲಿಕ್ಕೆ ನಾವು ಕೂಡ ಅವೇರ್ನೆಸ್ ಅನ್ನು ಹೇಳ್ತಾ ಇದ್ದೀವಿ ಸರ್, ಮಾಡ್ತಾ ಇದ್ದೀವಿ. ಇನ್ನೊಂದೇನಿದೆ ಅಂದ್ರೆ ಸರ್, ಈಗ DAPಗೂ ಸ್ವಲ್ಪ ಕಾಂಪ್ಲೆಕ್ಸ್ ಹೋಲಿಸಿದಾಗ ಕಾಂಪ್ಲೆಕ್ಸ್ 3 ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಅಲ್ಲಿ ರೇಟ್ ಸ್ವಲ್ಪ 300 ರೂಪಾಯಿ ಜಾಸ್ತಿ ಇದೆ ಸರ್. DAPಗೆ ನಮಗೆ ಎರಡೇ ಪೋಷಕಾಂಶ ಇರೋದ್ರಿಂದ 300 ರೂಪಾಯಿ ಕಡಿಮೆ ಇದೆ ಸರ್. ಹಾಗಾಗಿ ಸ್ವಲ್ಪ ಡಿಮ್ಯಾಂಡ್ DAP ಕಡೆ ಇದೆ ಸರ್. ಅದರ್ವೈಸ್ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಸರ್ ಪೋಷಕಾಂಶಗಳು ಕಾಂಪ್ಲೆಕ್ಸ್ ಗೊಬ್ಬರ ನಮಗೆ ಸಾಕಷ್ಟು ಇದು ನಮಗೆ ಗೊತ್ತಾಗಿದೆ. ಇದು ವಾಸ್ತವಿಕೆಲ್ಲ ನಾನು ಎಲ್ಲ ಡೀಲರ್ಸ್ ಕಂಪನಿಯವ್ರ ಜೋಡಿ ನಾನು 3 ಮೀಟಿಂಗ್ ಮಾಡಿದ್ದೀನಿ ಸರ್. ಅದರ ಬಗ್ಗೆ ಮಾತಾಡೋದು ಹೇಳ್ತಾರೆ. ಅವ್ರು ಮಾಡ್ಕೊಂಡಾರ ಇವರೆಲ್ಲ ಮಾಡಿದ್ರೆ ನಿಮ್ಮ ಪ್ರಯತ್ನ ಅಲ್ಲ. ಅವರ ರೈತರಿಗೆ ಅವರ ಅದಕ್ಕೆ ಆ ಬೆಳೆ ಬೆಳೆಸೋದಕ್ಕೆ ಅವ್ರಿಗೆ ಲಾಭ ಆಗೋದಿಲ್ಲ, ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಬೆಳೆ ಚೇಂಜ್ ಮಾಡ್ಕೊಂಡು ಸಿಲೀಸ್ ಆಗಿದೆ. ಈ ಸಿಲಿ ಲಾಸ್ ಆಗಿದೆ 2-3 ವರ್ಷದಿಂದ, ಮತ್ತೆ ಪ್ಯಾಡಿಗೆ ಬರ್ತಾ ಇದೆ. ನಿಮ್ಮ ಡಿಪಾರ್ಟ್ಮೆಂಟ್ ಏನು ರೆಕಮೆಂಡೇಶನ್ಸ್ ಅಂತ ಕೇಳ್ತಾರೆ. ಡಿಪಾರ್ಟ್ಮೆಂಟ್ ಇದೆಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಾಯಿಲ್ ಕಂಡೀಷನ್ಸ್ ಮೇಲೆ ಯಾವ ಅವಕಾಶಗಳು ಬರ್ತಂತ ನಿಮ್ದು ಇವಾಗೆಲ್ಲ ರೆಕಮೆಂಡೇಶನ್ ಅದು ಆಗ್ತಾ ಇಲ್ಲ. ಸುಮ್ಮನೆ ಡಿಪಾರ್ಟ್ಮೆಂಟ್ ಇರುತ್ತೆ, ಯಾವ ಸಬ್ಸಿಡಿ ಕೊಡ್ತಾರೆ, ಅವ್ರು ಬಂದು ಕೇಳಿ ಕೊಡ್ತಾರೆ. ಇಲ್ಲ ಡಿಪಾರ್ಟ್ಮೆಂಟ್ ಪ್ರಯತ್ನ ಇಲ್ಲ ಅಂತ ನಾವು ಹೇಳೋದು. ರೈತರು ಹೇಳ್ತಾರೆ ಏನ್ ಮಾಡ್ತಾರೆ, ಏನು ಮಾಡ್ತಾರೆ, ಜೀರೋ ಏನ್ ಮಾಡ್ತಾ ಇದೆ. ದೇವರದ ಹೆಚ್ಚು ಕ್ರಾಪ್ ಹೇಳ್ತಾ ಇದೆ, ದೇವರಲ್ಲಿ ಇದೆ, ಇರುವಂತ ಕ್ರಾಪ್ ಬಗ್ಗೆ ನಿಮ್ಗೆ ಮಾಹಿತಿ ಐತಿ ಹೇಳ್ತಾ ಇದ್ದಾರೆ. ನಾವು ಹೇಳೋದು ರೈತರಿಗೆ ಡಿಪಾರ್ಟ್ಮೆಂಟ್ಗಳು ಹೇಳೋದು ಇಲ್ಲಿರ್ತಕ್ಕಂಥ ಸಾಯಿಲ್ಸ್ನಲ್ಲಿ, ರೈತರು ಸಾಯಿಲ್ಸ್ನಲ್ಲಿ ಯಾವ ಭಾಗದಲ್ಲಿ ಏನೇನು ಕ್ರಾಪ್ ಭದ್ರ ಬರ್ತದೆ. ಈಗ ರೈತರು ತಾವೇ ಗಾರ್ಡನ್ಗಳು ಮಾಡ್ಕೊಳ್ತಾ ಇದ್ದಾರೆ, ಮಾಮೂಲಿ ಗಾರ್ಡನ್ಗಳು ಆಗ್ತಾ ಇದ್ದಾರೆ ಎಲ್ಲ ಕಡೆ. ಅವ್ರ ಸಂಸ್ಥೆ ಆಗ್ತಾಯಿಲ್ಲ. ನಿಮ್ಮ ರಿಕಮೆಂಡೇಶನ್ಸ್ ಏನಪ್ಪ ಅಂತ ಕೇಳ್ತಾ ಇದ್ರು. ಯಾವ ಏರಿಯಾದಲ್ಲಿ, ಯಾವ ಕಾಲದಲ್ಲಿ, ಯಾವ ಬ್ಯಾಕ್ವರ್ಡ್ದಲ್ಲಿ, ಮಿಕ್ಸ್ಡ್ ಸಾಯಿಲ್ಸ್ ಇದ್ದಲ್ಲಿ, ರೆಡ್ ಸಾಯಿಲ್ಸ್ ಇದ್ದಲ್ಲಿ ಇವಾಗ ಯಾವ ಕ್ರಾಪ್ ಬಂದ್ರೆ ಚೆನ್ನಾಗಿ ಬರ್ತದ, ಏನು ಪ್ರಾಫಿಟಬಿಲಿಟಿ ಆಗ್ತದೆ, ಏನು ಸೀಡ್ ಹಾಕ್ಬೇಕು, ಇವೆಲ್ಲ ನಿಮ್ಮ ರೆಕಮೆಂಡೇಶನ್ಸ್ ಇರಬೇಕು. ಇದರಲ್ಲಿ ನೀವು ಒಂದು ಸಲ ಮಾನ್ಸೂನ್ ಶುರುವಾಗೋದಕ್ಕೆ ಮೊದಲೇ ಇದನ್ನೇ ಏನೋ ಕ್ಲಾಸಸ್ ಮಾಡೋದು, ಯಾವ್ದಾರ ಪ್ಯಾಂಪ್ಲೆಟ್ ಹಾಕೋದು, ಏನಾದರೂ ಮಾಡಿ ನೀವು ಕ್ಲಾಸಸ್ ಟ್ರೈನಿಂಗ್ ಮಾಡೋದು ಏನೋ ಮಾಡಬೇಕು.
ಅದು ಆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ ಕ್ರಾಪ್ ನೀವು ಹೇಳ್ತೀರಿ ಅಷ್ಟೇ. ಡಿಪಾರ್ಟ್ಮೆಂಟ್ ಇಷ್ಟು ಕ್ರಾಪ್ ಎಲ್ಲ ಆಗಿದೆ, ಸ್ಟ್ಯಾಂಡಿಂಗ್ ಕ್ರಾಪ್ ಅದ, ಇದು ಲಾಸ್ ಆಗಿದೆ ಅವ್ರು ಬರ್ತಾರೆ. ಏನು ಕೊಡ್ತೀರಿ ಏನು ಕೊಡ್ತಾರೆ ಸರ್ಕಾರದ ಬರ್ತದೆ. ಜನರಿಗೆ ಏನಿರ್ತದ ಈಗ ಚಿಲ್ಲಿ ಚೆನ್ನಾಗಿದೆ ಅಂದ್ಕೊಂಡೆ ಎಲ್ಲ ಬೇರೆ ಬೇರೆ ಕ್ರಾಪ್ ಅಂತ ಬಂದು ಅದಕ್ಕೆ ಬಂದ್ಬಿಟ್ರು ಎಲ್ಲ 40,000 50,000 ಬೇರೆ 7,000 ಬಂದು ಈಗ 3 ವರ್ಷದಿಂದ ಯಾವ ಕೋಲ್ಡ್ ಸ್ಟೋರೇಜ್ ಅಂತೂ 1 ಕಿಲೋ ಆಗಿಲ್ಲ. ಸಾಕಷ್ಟು ಪ್ರಯತ್ನ ಮಾಡಿ ಗೌರ್ಮೆಂಟ್ ಲೆವೆಲ್ ಮಾಡಿ ರಿಸ್ಕ್ ತಗೊಂಡು ಸ್ಟೇಟ್ ಗೌರ್ಮೆಂಟು ಗೌರ್ಮೆಂಟ್ ಆಫ್ ಇಂಡಿಯಾ ಮೇಲೆ 800 ರೂಪಾಯಿ ಕೂತ್ಕೊಂಡು ಜೀವ ಮಾಡಿದ್ಮೇಲೆ ಭಾಳ ಗಲಾಟೆ ಮಾಡಿ ಇದು ಮಾಡಿ ಅವ್ರು ಕನ್ಸರ್ನ್ ಮಿನಿಸ್ಟ್ರಿಗೆ ಕ್ಯಾಬಿನೆಟ್ನಲ್ಲಿ ಇಟ್ಟು ಅದು ಕ್ಲಿಯರ್ ಮಾಡಿಸಿದ್ವಿ. ಅಷ್ಟಾಗಿ ಈಗೆಲ್ಲ 10 ಮಂದಿ ರೈತರೆಲ್ಲ ಭಾಳ ಸಫರ್ ಆಗಿಬಿಟ್ಟಾರೆ. ಅದಕ್ಕೆಲ್ಲ ಡಿಪಾರ್ಟ್ಮೆಂಟ್ ಹೇಳಿದ ನಿಮಗೆ ಈ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಿಮಗೆ ಸರ್ಕಾರದಿಂದ ಸೂಚನೆ ಬಂದಿದೆ? ಇಲ್ಲ ಸರ್, ಇದು ಕೃಷಿ ಇಲಾಖೆಗೆ ಇಲ್ಲ ಸರ್. ಕೃಷಿ ಇಲಾಖೆಯಿಂದನೇ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು. ನಿಮ್ಗೆ ಯಾರು ರೈತರಿಗೆ ನೀವು ಪ್ರಚಾರಣೆ ಮಾಡಿಲ್ಲ, ರೈತರಿಗೆ ಇದ್ರ ವಿಷಯ ಗೊತ್ತಿಲ್ಲ, ನೀವು ಇಲಾಖೆಗೂ ಗೊತ್ತಿಲ್ಲ. ಇಲ್ಲ ಸರ್, ಫುಡ್ ಪ್ರೊಸೆಸಿಂಗ್ ಯೂನಿಟ್ ನ ಎಸ್ಟಾಬ್ಲಿಷ್ ಮಾಡುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಪ್ರಧಾನಮಂತ್ರಿ ಸ್ಕೀಮು. ಇದರಲ್ಲಿ ಅವರಿಗೆ ಅಪ್ ಟು 2 crores ವರೆಗೆ ನಾವು ಇಲಾಖೆಯವರು ಪ್ರಪೋಸ್ ಮಾಡಿ ಸ್ಪಾನ್ಸರ್ ಮಾಡಿ ಬ್ಯಾಂಕ್ ಇಂದ ಲೋನ್ ಕೊಡ್ತಾರೆ. ಅದೇ ಸರ್, ಅದು ನಿಮ್ಮ ಗಮನಕ್ಕೆ ಬಂದಿದೆನಾ? ಇಲಾಖೆ ಗಮನಕ್ಕೆ? ನಾಳೆ ಬ್ಯಾಂಕ್ ಸ್ಕೀಮ್ ಗವರ್ಮೆಂಟ್ ಸ್ಕೀಮ್ ಇಲಾಖೆಗೆ ಯಾವ್ದು ಟಾರ್ಗೆಟ್ ನೀವೇ ಇಟ್ಕೊಡ್ರಿ, ಜಿಲ್ಲಾ ಪಂಚಾಯತ್ ಇಟ್ಕೊಳ್ಳಿ ಸರ್. ಅದು ಹಾರ್ವೆಸ್ಟ್ ಕೊಡ್ತಾರೆ ಇಲ್ಲ ಹೌದು ಸರ್. ಮತ್ತೆ ಅದು ಯಾವ ರೀತಿ ಕೊಡಬೇಕು ಅನ್ನೋದಕ್ಕೇನೋ ಪ್ರೊಸೆಸ್ ಐತೆ ಸರ್. ಹಾರ್ವೆಸ್ಟಿಂಗ್ ಮತ್ತು ಡಿಸ್ಟಿಕ್ಕಿಗೆ ಅಲರ್ಟ್ ಆಗೋದನ್ನ ಅದು ಮಾನ್ಯ ಸಿಒ ಅಧ್ಯಕ್ಷತೆಯಲ್ಲಿ ಆಯ್ಕೆ ಮಾಡ್ತಾರೆ ಅವರು. ಆದೇಶ ಪ್ರಕಾರ ಆಯ್ಕೆ ಮಾಡ್ತಾರೆ ಸರ್. ಯಾವ ರೀತಿ ಮಾಡ್ತಾರೆ ಅನ್ನೋದು ಹೇಳ್ಬೇಕು. ಅದೇ ಸರ್, ಆದೇಶ ಬರ್ತದ ಸಬ್ಸಿಡಿ ಇದರಲ್ಲಿ ಏನಪ್ಪ ಅಂತಂದ್ರೆ ಹಾರ್ವೆಸ್ಟಿಂಗ್ ಮಿಷನ್ ನಾವು ಕೊಡುತ್ತೇವೆ ಅಂತ ಹೇಳಿ ಸಬ್ಸಿಡಿಯವರು ಸರ್ಕಾರದಿಂದ ಆದೇಶ ಸೆಲೆಕ್ಟೆಡ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಾರೆ ಅವರು? ಸರ್, ಸೆಲೆಕ್ಷನ್ ಅದು ಹಾಕಿರೋದು ಸರಿ ಹೋಗ್ತಕ್ಕಂಥ ಕೆಲಸ ಅಲ್ಲ. ನೀವು ಕೃಷಿ ಇಲಾಖೆಗೆ ಸಹಾಯಧನ ಕೊಟ್ಟು ಅನುಕೂಲ ಆಗುವಂತಕ್ಕಂಥ ರೀತಿಯಲ್ಲಿ ನೀವು ಹಾರ್ವೆಸ್ಟ್ ಮಿಷನ್ಗಳು ಕೊಡ್ತೇವೆ. ಅದು ಲಾಸ್ಟ್ ಆಗ್ತದೆ ನಾವು ತಪ್ಪಲ್ಲ. ಅಲ್ಲ ಸರ್, ಅದು ನೀವು ಇನ್ಸ್ಪೆಕ್ಷನ್ ಮಾಡಿ ಯಾವನು ಒರಿಜಿನಲ್ ರೈತ ಇದ್ದಾನ, ಯಾವನು ಕಲ್ಟಿವೇಷನ್ ಮಾಡ್ತಾನ ಅಂತ ನೋಡಿ ನೀವು ಕೊಟ್ಟರೆ ಅದು ಉಪಯೋಗ. ಅದು ಬಿಟ್ಟು ನೀವು ಒಬ್ಬೊಬ್ಬರ ಹೆಸರು 3-4 ಹಾರ್ವೆಸ್ಟಿಂಗ್ ಮಿಷನ್ಗಳು ಕೊಡ್ತೀರಿ ನೀವು. ಅದು ಒಬ್ಬರಿಗೆ ಹೇಳ್ತಾವ ಹಂಗಾರೆ. ನನ್ನ ಮಾತು ಕೇಳು, ನೀವು ಚೀಟಿ ಅಂತದ ಒಬ್ಬರಿಗೆ ಹೇಳ್ತಾವ, ಇಲ್ಲ ನೀವು ಮೋಸ ಮಾಡಿ ಹೇಳ್ತಾರೆ. ಯಾರಿಗೆ ಲಾಭ? ಅದು ಸರ್ಕಾರ ಸಬ್ಸಿಡಿ ಕೊಡ್ತಕ್ಕಂಥ ದುಡ್ಡು ಯಾರು? ಏನು ಗೌರ್ಮೆಂಟ್ ಸರ್ಕಾರ ಸರ್ 0 ಇಂದ 3 ವರ್ಷವರೆಗೆ ಅವ್ರ ಮಕ್ಕಳು ಇದ್ರೆ ಆ ಕಡೆ ಬಿಡ್ಬಹುದು. ಮತ್ತೆ ನಮ್ಮ MG ಲೇಬರ್ನೇ ಆ ಕಡೆ ಕುಸಿನ ಮನೆಯಲ್ಲಿ ಕೆಲಸ ಮಾಡಿ ಅವರ ಲೇಬರ್ ಆ ಕಡೆಯಿಂದ ಜನರೇಟ್ ಆಗುತ್ತೆ ಸರ್. ಪ್ರೆಸೆಂಟ್ಲಿ ಸರ್ ಕುಸಿನ ಮನೆಯಲ್ಲಿ ಕುಸಿನ ಮನೆ ವ್ಯವಸ್ಥೆ ಜೊತೆಗೆ ಊಟ, ಇದು 2 ಆಬ್ಜೆಕ್ಟಿವ್ ಜೊತೆಗೆ ಅದು ಕುಸಿನ ಮನೆ ಶುರುವಾಗಿದೆ ಸರ್. ಎಜುಕೇಶನ್ ಬಗ್ಗೆ ಆ ಕಡೆ ಇದು ಪ್ರೊವಿಷನ್ ಇಲ್ಲ ಸರ್. Total 179 functional ಕುಸಿನ ಮನೆ ಇರಬೇಕು ಸರ್. We have reached up to 80% sir. We are one of the highest in the state sir. ಈಗ ಕುಸಿನ ಮನೆ ರನ್ ಮಾಡೋದು ಸರ್ ಈಗ ಕಾನ್ಸೆಪ್ಟ್ ಹೊಸ ಇದೆ ಸರ್. ಮತ್ತೆ ಗ್ರಾಮ ಪಂಚಾಯತ್ ಇಂದ ಜೊತೆಗೆ ಎಂಜಿನಿಯರಿಂಗ್ ಲೇಬರ್ ಇಂದ ಎಲ್ಲ ನಡೀತಾ ಇದೆ ಸರ್. It will take some time to form the culture sir, but we are still at the 80% level sir. ನಮ್ಮ ಕಡೆ ರಾಜೀವ್ ಗಾಂಧಿ ಫೆಲೋಸ್ ಅಂತ ಇದು ಪಂಚಾಯತ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಸರ್. We are using them to monitor ಕುಸಿನ ಮನೆ ಹೇಗೆ ನಡೀತಾ ಇದೆ ಅಂತ. ಯಾವಾಗ ಜನರಿಗೆ ಕೆಲಸ ಸಿಗುತ್ತೆ ಸರ್ ಇಂಜಿನಿಯರಿಂಗ್ ಆಗಿ ಆ ಟೈಮ್ ಅವರು ಬಿಡ್ತಾರೆ ಸರ್ ಮಕ್ಕಳು ಆದರೆ. ಜನರಿಗೆ ಮಕ್ಕಳು ಆದರೆ ಬರಲ್ಲ ಆದರೆ ಅವರು ಬರಲ್ಲ. ಸೊ ವಿ ವಿಲ್ ಟ್ರೈ ಟು ಕೀಪ್ ಇಟ್ ಆನ್ ಥ್ರೂಔಟ್ ದಿ ಇಯರ್. So you will be running the NREGA scheme, so you know exactly when they need other. Yes. ಮೂಲ ಶಿಕ್ಷಣದಲ್ಲಿ ಬಹಳ ಹಿಂದುಳಿದಿದೆ ರಾಜ್ಯದಲ್ಲಿ. ಫಸ್ಟ್ ಪ್ರಯಾರಿಟೀಸ್ ಎಜುಕೇಶನ್, ಫಸ್ಟ್ ಪ್ರಯಾರಿಟೀಸ್ ಮಕ್ಕಳಿಗೆ ಅಕ್ಷರ ಕಲಿಸಿ ಅಂಗನವಾಡಿಯಲ್ಲಿ ಬರೀ ಸ್ಕೀಮ್ ಮಾಡುವಂತ ಕೆಲಸ ಮಾಡುವಂಥದ್ದು ಮಾತ್ರ ಆಗಿದೆ. ಯಾವ ಜನಪರವಾಗಿ ಮಕ್ಕಳು ಒಳ್ಳೇದು ಮಾಡಬೇಕು, ಮಕ್ಕಳ ಮೇಲೆ ಮೋಸ ಮಾಡಿದ್ರೆ ಭಗವಂತ ಮೋಸ ಮಾಡಬೇಕಾಗ್ತದೆ. ಮಕ್ಕಳ ಮೇಲೆ 1000 ಕೋಟಿ ಹಣ ಊಟ ಆಗ್ತದೆ. ಆದ್ರೆ ಮಕ್ಕಳಿಗೆ ಒಳ್ಳೆ ಕೆಲಸ ಮಾಡೋದು ನನ್ನ ವಿನಂತಿ ಇದೆ.